ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಆಷಾಢ ಮಾಸ ಕೂಡ ಪ್ರಾರಂಭವಾಗಿದೆ, ಅದರಲ್ಲೂ ಶನಿವಾರ. ಇವತ್ತಿನ ದಿನ ವಿಶೇಷತೆ ಹೇಗಿದೆ, ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು, ಪ್ರಮುಖವಾಗಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಎಲ್ಲ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕ ಧಾಯಶ್ರಿತೌ ವಾಚನ್ನ ಸತತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ತೃತೀಯ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನಿವಾರದ ದಿವಸ ಸಾಮಾನ್ಯವಾಗಿ ಶನೈಶ್ಚರನ ಪ್ರಾರ್ಥನೆ, ವಿಷ್ಣು ಪ್ರಾರ್ಥನೆಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಮಾಡ್ಕೊಂಡು ಬಂದಿದ್ದೀವಿ, ಬರ್ತಾಯಿದ್ದೀವಿ. ಪ್ರತಿ ವಾರ ಯಾವುದೋ ಒಂದು ಕೈಂಕರ್ಯಗಳಲ್ಲಿ ಭಗವದ್ ಕೈಂಕರ್ಯ ಅದು ಮುಖ್ಯ. ನಾವು ಭಗವಂತನ ಸೇವೆ ನಾವು ಇಡೀ ದಿವಸ ಏನು ಮಾಡ್ತಾ ಇರ್ತೀವಿ, ನಮ್ಮ ಕೆಲಸಗಳಲ್ಲಿ ಅತಿಯಾದ ಬ್ಯುಸಿಯಾಗಿಬಿಟ್ಟಿದ್ದೀವಿ. ನಮಗೆ ಪುರುಸೊತ್ತಿಲ್ಲ, ಒಂದು ನಮಸ್ಕಾರ ಹಾಕಲಿಕ್ಕೂ ನಮ್ಮ ಕೈಲಿ ಆಗಲ್ಲ. ಮನಸಾರೆ ಏನೋ ರಸ್ತೆಯಲ್ಲಿ ಹೋಗುವಾಗಲೂ ದೇವ್ರ ಕಂಡ್ರೆ ಹಾಗೆ ಅಂದ್ಬಿಟ್ಟು ಹೋಗ್ಬಿಡ್ತಕ್ಕಂಥ ಒಂದು ಹಾಯ್ ಬಾಯ್ ಹೇಳ್ತೀವಲ್ಲ, ಆ ರೀತಿಯೆಲ್ಲ ಆಗಿದೆ ಈಗ. ಇನ್ನು ದೇವಸ್ಥಾನಕ್ಕೆ ಹೋಗೋದು, ಆ ಡೆಡಿಕೇಶನ್ ಮಾಡ್ತಕ್ಕಂಥದ್ದು, ಆ ಸಮಯ ನನ್ನ ಸಮಯವನ್ನು ಇಷ್ಟು ಮೀಸಲಾಗಿ ಇಡ್ತೀನಿ ಅನ್ನೋದು ಪಾಪ ಮಾಡ್ತಾರೆ, ಇಲ್ಲ ಅಂತಲ್ಲ. ಜನರಿಗೆ ಆ ಒಂದು ಇದೆ. ನೀವು ಹೋದ ಮೇಲೂ ಬೇರೆ ಚಿಂತೆ ಮಾಡಬೇಡಿ, ಅದು ನಾನು ಯಾವಾಗಲೂ ಹೇಳೋದು. ಹೋದರೆ ಅದನ್ನು ಸಂಪೂರ್ಣ ವಿನಿಯೋಗ ಮಾಡಿ ನಿಮ್ಮ ಸಮಯವನ್ನು. ತುಂಬ ಮುಖ್ಯವಾದ ಸಮಯ. ನೀವು ಯಾವ್ಯಾವುದಕ್ಕೋ ಸಮಯ, ನೀವೊಂದು ಇನ್ಸ್ಟಾ ಅಥವಾ ನೀವೊಂದು ಫೇಸ್ಬುಕ್ ಅಥವಾ ನೀವು ಇನ್ಯಾವುದೋ ಒಂದು ಈಗಿರ್ತಕ್ಕಂಥ ನಮ್ಮನ್ನು ಸರ್ವಾ ಇಂದ್ರಿಯಗಳನ್ನು ಸೆಳೆದಿಟ್ಟುಕೊಳ್ಳೋ ವೆಬ್ ಸೀರೀಸು ಯಾವುದೋ ಆಗ್ಬೋದು, ಮೈ ಮರೆತು ಹೋಗಿಬಿಡ್ತೀರಾ. ತಾಸುಗಟ್ಟಲೆ ಚಾರ್ಜ್ ಮುಗಿದು ಹೋಗಬೇಕು ಫೋನು, ಅಲ್ಲಿವರೆಗೂ ಅದು ಕಣ್ಣು ತೀರದು, ಅವುಗಳಿಗೆ ಅಂತ್ಯ ಇಲ್ಲ. ಆ ರೀತಿಯ ಒಂದು ಇದಿದೆ, ಅಲ್ಲಿನ ನಮಗೆ ಮಗ್ನತೆ ಇದೆ. ಅಯ್ಯೋ, ಇದರಲ್ಲಿ ನಾವು ಒಂದು 10-15 ನಿಮಿಷವಾದರೂ ಭಗವಂತನಿಗೆ ನಮ್ಮ ಸಮಯ ಕೊಡದೇ ಇದ್ದರೆ ನಿಮ್ಮನ್ನು ಅವನು ವರ್ಷಾನುಗಟ್ಟಲೆ ಕಾಪಾಡಬೇಕಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೀಗಾಗಿ ಈ ಒಂದು ಶನಿವಾರ ದಿವಸ ಶನೈಶ್ಚರ ನಮ್ಮ ನೋಡಿ, ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಹಿಂದೆ ಮಾಡಿರ್ತಕ್ಕಂಥದ್ದಕ್ಕೆ ಈಗಲೂ ಅನುಭವಿಸ್ತಾ ಇದ್ದೀವಿ, ಈಗ ಮಾಡೋದಕ್ಕೆ ಮತ್ತೆ ಮುಂದೆ ಅನುಭವಿಸ್ತೀವಿ. ಹೀಗಾಗಿ ಹಿಂದೆ ಮುಂದೆ ಈಗ ಎಲ್ಲವನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥವನು ಕರ್ಮಕಾರಕ ಶನೈಶ್ಚರ. ಹೀಗಾಗಿ ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ಕೋಬೇಕು. ನೋಡಪ್ಪ, ನಾನು ಯಾವ್ಯಾವುದೋ ಸುಳಿಗೆ ಸಿಕ್ಕಾಕ್ಕೊಂಡು ತಿಪ್ಪ ಆಗಿಬಿಟ್ಟಿದ್ದೀನಿ, ತಿರುಗ್ತಾ ಇದ್ದೀನಿ. ಈ ಗ್ರೈಂಡ್ರೊಳಗೆ ಹಾಕಿದ್ದ ತರಕಾರಿಗಳ ಥರ ಮೆಣಸಿನ್ಕಾಯಿ ಹಾಕಿಟ್ಟು ರುಬ್ಬಿಬಿಟ್ರೆ ಅದು ಹೇಗೆ ಚಟ್ನಿಯಾಗಿ ಅದೊಂದು ಅದಕ್ಕೊಂದು ಇದಾದರೂ ಬರುತ್ತೆ, ಒಂದು ಸ್ವರೂಪ ಬರುತ್ತೆ. ನಮ್ದು ಹಾಗಲ್ಲ, ಸ್ವರೂಪವೇ ಇಲ್ಲ ನಮಗೆ. ತಿರುಗ್ತಾ ಇದ್ದೀವಿ, ಯಾವ ಗುರಿ ಇಲ್ಲ ಗೊತ್ತಿಲ್ಲ, ಈ ಥರ ಹೋಗ್ತಾ ಇದೆ. ಹೀಗಾಗಿ ಶನೈಶ್ಚರನ ಬಳಿಗೆ ನಾನು ಯಾವ ಕೆಲಸ ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾನು ಮಾಡಿದ ಕೆಲಸ ನಿನ್ನ ಸೇವೆ ಆಗಬೇಕು, ಅದು ಭಗವತ್ ಸೇವೆ ಆಗಬೇಕು. ಹಿಂದೆಲ್ಲ DVG ಅಂಥವರೆಲ್ಲ ಬದುಕಿ ಹೋದ್ರಲ್ಲ, ಯಾವ ಥರ ಅಂದರೆ ಸಮಾಜಕ್ಕೆ ಎಷ್ಟು ಉಪಕಾರ ಮಾಡಿ ಹೋಗಿದ್ದಾರೆ. ನಮ್ಮ ಎಷ್ಟೋ ಜನ ಸೈಂಟಿಸ್ಟ್ಗಳು, ಎಷ್ಟೋ ಜನ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಜ್ವರ ಬಂದರೆ ಅಥವಾ ಇನ್ಯಾವುದೋ ಒಂದು ಕಾಯಿಲೆ ಬಂದರೆ, ನಮ್ಮನ್ನು ಬಾಧಿಸಲಾದ ಕಾಯಿಲೆ ಬಂದರೆ ಎಂತೆಂಥ ಮೆಡಿಸನ್ ಎಲ್ಲ ಕಂಡುಹಿಡಿದು ಹೋಗಿದ್ದಾರೆ ಪಾಪ. ಅವರು ಒಂದು ಸ್ಮರಣೆ ಮಾಡೋದ್ವಲ್ರಿ ನಾವು. ಯಾರೋ ಏನೋ ಅಲ್ಲೆಲ್ಲೋ ಕಪ್ ಗೆದ್ದರು, ಮತ್ತೊಂದು ಗೆದ್ದರು, ಮತ್ತೊಂದು ಈಗ ಇರ್ತಾರೆ. ನಮ್ಮ ನಟರಿಗೆ ನಾವು ಕೊಡುವ ಗೌರವ ಅಥವಾ ಇನ್ಯಾವುದೋ ಕ್ರೀಡಾಪಟುಗಳಿಗೆ ನಾವು ಕೊಡೋ ಸಂತೋಷ ಕೊಡಬೇಕು, ಕೊಡಿ. ಆದರೆ ಇವ್ರನ್ನೆಲ್ಲ ಮರ್ತೇ ಬಿಡ್ತೀವಿ. ದೇಶ ಕಾಯೋ ಸೈನಿಕರನ್ನು ಒಂದು ಕ್ಷಣ ಸ್ಮರಣೆ ಮಾಡ್ಕೊಳ್ತೀವಿ ನಾವು. ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಪಾಪ ಎಷ್ಟೋ ಒಂದು ರಕ್ಷಣೆ ಕೊಡ್ತಾ ಇರ್ತೀವಿ. ಯಾವುದೋ ಒಂದು ಅವಘಡ ಸಂದರ್ಭದಲ್ಲಿ, ಮೊನ್ನೆ ಪಹಲ್ಗಾಮ್ ದಾಳಿ ನಂತರದಲ್ಲಿ ಪಾಪ ಸೈನಿಕರು ತಗೊಂಡು ರಿಸ್ಕ್, ಜೀವನೇ ಪಣಕ್ಕಿಟ್ರೆ ಒಂದು ಸಲವಾದರೂ ಒಂದು ಸ್ಮರಣೆ ಮಾಡಿಕೊಂಡ್ವ ನಾವು. ಹೀಗೆ ನಮ್ಮ ತನವನ್ನೇ ನಾವು ಬಿಟ್ಬಿಟ್ಟು ಯಾವುದೋ ಹಿಂದೆ ಹೋಗ್ತಾ ಇದ್ದೀವಿ.
ಇದನ್ನೆಲ್ಲ ನಾವು ನಮ್ಮ ಮನಸ್ಸಿಗೆ ತಗೋಬೇಕಲ್ವ ಇದನ್ನು. ಶನೈಶ್ಚರನ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಸುಖ ಏನಪ್ಪ, ನನ್ನ ಸಂತೋಷ ಇಷ್ಟೇ ನಾವು ಕೇಳ್ಕೊಳ್ತೀವಿ. ಅಲ್ಲಿ ಸಮಾಜ ಒಂದು ಸಣ್ಣ ಇದು ಬೇಕಾಗತ್ತೆ. ಹೀಗಾಗಿ ನೀವು ಮಾಡುವ ಒಳ್ಳೆಯ ಕಾರ್ಯ ಅದು ಸಮಾಜ ಹಿತವಾಗಿರಲಿ. ಅದು ನಾವು ಒಬ್ಬರು ಪ್ರಾರಂಭ ಮಾಡಿದ್ರೆ ಚೈನ್ ಲಿಂಕ್ ಶುರುವಾಗುತ್ತೆ. ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡ್ಕೊಂಡು ಇವಾಗ ನಾನು ಒಂದು ಸಲ ಅವನ ಜೊತೆ ಈ ಥರದ್ದು ಕುಟುಂಬದಿಂದ ಶುರುವಾಗುತ್ತೆ, ಸ್ನೇಹಿತರಿಂದ ಶುರುವಾಗುತ್ತೆ. ಹೀಗೆ ಅದು ಚೈನ್ ಲಿಂಕಾಗಿ ಇಡೀ ಸಮಾಜ ವ್ಯವಸ್ಥೆಯೇ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ನಿಮಗೂ ಅನಿಸಿರುತ್ತೆ. ಪಾಪ ನಿಮಗೆ ಸಮಯ ಆಗಿರಲ್ಲ. ಸಮಯ ಮಾಡಿಕೊಂಡು ಇಂಥ ಕೆಲಸಗಳಲ್ಲಿ ನಾವು ನಮ್ಮನ್ನು ಭಾಗಿಯಾಗೋಣ, ಅಂಥವುಗಳ ಕಡೆಗೆ ಸ್ವಲ್ಪ ಗಮನ ಹರಿಸೋಣ ಅಂತ ಅನಿಸುತ್ತೆ. ಶನೈಶ್ಚರ ಇಂಥದ್ದೊಂದು ಅನುಗ್ರಹ ಉಂಟು ಮಾಡ್ತಾನೆ. ಒಂದು ಸಲ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದು ಅವನ ಕೃಪೆ ಆದರೆ. ಯಾಕಿಷ್ಟೆಲ್ಲ ಹೇಳಿದೆ ಗೊತ್ತಾ? ಸತ್ಕರ್ಮಗಳಿಗೆ ಪ್ರೇರಣೆ ಕೊಡೋನೇ ಶನೈಶ್ಚರ. ಇಂಥದ್ದೊಂದು ಆಲೋಚನೆ ಬರಬೇಕಲ್ಲ, ಇದು ಬರುತ್ತೆ ಶನೈಶ್ಚರದಿಂದ. ಸುಮ್ಮನೆ ಶನೈಶ್ಚರ ಅಂದರೆ ಒಂದು ಭಯದ ಭೂತ ಆಗಿಬಿಟ್ಟಿದೆ. ಅದಲ್ಲ. ಶನೈಶ್ಚರ ಅಂದರೆ ಸತ್ಕರ್ಮಗಳನ್ನು ಪ್ರೇರಣೆ ಮಾಡ್ತಕ್ಕಂಥವನು, ಸತ್ಫಲವನ್ನು ಅನುಗ್ರಹ ಮಾಡ್ತಕ್ಕಂಥವನು. ಹೀಗಾಗಿ ಶನೈಶ್ಚರ ಮಂದಿರಕ್ಕೆ ಹೋಗೋದು. ನಮ್ಮದೇನೋ ಕರ್ಮ ಕಳ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇದೂ ಇದೆ, ಇದೂ ಉಂಟಾಗತ್ತೆ. ಈ ಅನುಗ್ರಹಕ್ಕಾಗಿ ನಾವು ಶನೈಶ್ಚರನ ಪ್ರಾರ್ಥನೆ ಮನಸಾರೆ ಮಾಡೋಣ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಕರ್ಮಾಧಿಪತಿ ಶನಿ ಮಹಾದೇವನನ್ನು ಒಲಿಸ್ಕೊಳ್ಬೇಕು ಅಂದರೆ ಅದು ನಮ್ಮ ಉತ್ತಮ ಕರ್ಮದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಮಂಗಳೂರಿನಿಂದ ಸಾಕ್ಷಿ ಶೆಟ್ಟಿ ಅವರು ಕಳಿಸಿದ್ದಾರೆ. ಸಾಕ್ಷಿ ಶೆಟ್ಟಿ ಅವರ ಜನ್ಮ ದಿನಾಂಕ 17/5/2004. ಹುಟ್ಟಿದ ಸಮಯ ಬೆಳಗ್ಗೆ 10:40. ಸಾಕ್ಷಿ ಶೆಟ್ಟಿ ಅವರು ಗೊಂದಲದಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಶಿಕ್ಷಣವನ್ನು ಮುಂದುವರಿಸಬೇಕಾ ಅಥವಾ ಕೆಲಸವನ್ನು ಹುಡುಕೋದು ಸೂಕ್ತನ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಾಕ್ಷಿ ಶೆಟ್ಟಿ ಅವರ ಪ್ರಶ್ನೆ, ನಾನು ಕೆಲಸ ಮಾಡಲಾ ಅಥವಾ ಹೈಯರ್ ಸ್ಟಡೀಸ್ ಮಾಡಲಾ ಅಂತ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ. ಸ್ಟಡೀಸ್ಗೆ ಅವಕಾಶ ಆಗಲ್ಲ. ಪಂಚಮಾಧಿಪತಿ ವ್ಯಯದಲ್ಲಿದ್ದರೆ ಓದು ಅಲ್ಲಿಗೆ ತರ್ಪಣ ಅಂತ. ಹೀಗಾಗಿ ನಿಮಗೆ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಂತ ಗುರು ಚೆನ್ನಾಗಿದ್ದಾನೆ. ನೀವು ಕೆಲಸ ಹುಡುಕೋದು ತುಂಬ ಒಳ್ಳೆಯದು. ಕೆಲಸ ಹುಡುಕಿ ಈಗ ಪ್ರಸ್ತುತ ನಿಮಗೆ ಶುಕ್ರಾದಿತ್ಯ ಸಂಧಿಶಾಂತಿಯಲ್ಲಿ ಇದ್ದೀರಾ, ಅದು ಒಂದು ಕಾರಣವೇ. ಮುಂದಿನ ಈಗ ಬರುವ ಸೆಪ್ಟೆಂಬರ್ವರೆಗೆ ನಿಮಗೆ ಸಂಧಿಶಾಂತಿ ಇದೆ, ಶುಕ್ರಾದಿತ್ಯ ಸಂಧಿಶಾಂತಿ ಅಂತ. ಶೀಘ್ರದಲ್ಲಿ ಇದನ್ನು ಮಾಡಿಸಿ. ಯಾವಾಗ ಸಂಧಿಶಾಂತಿ ಮಾಡಿಸ್ತಿರೋ ನಿಮ್ಮ ಆಲೋಚನೆಯು ಬದಲಾಗುತ್ತೆ. ರವಿ ಲಾಭದಲ್ಲಿದ್ದಾನೆ, ಧನಾಧಿಪತಿ. ಕೆಲಸ ಹುಡುಕಿ, ಆದಷ್ಟು ಬೇಗ ಕೆಲಸ ಸಿಗುತ್ತೆ. ಕೆಲಸದಲ್ಲಿ ಇಷ್ಟೊತ್ತು ಹೇಳ್ತಾ ಇದ್ದೆ ನಾನು, ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ. ನೀವು ಕೆಲಸ ಮಾಡಿ, ತನ್ಮೂಲಕ ಏನು ಒಳ್ಳೆಯ ಸಮಾಜಕ್ಕೆ ಹಿತ ಕೆಲಸ ನಾವು ಮಾಡೋದ್ರಿಂದ ಯಾವುದೋ ಒಂದು ಕೆಲಸಕ್ಕೆ ತೊಡಗಿರ್ತೀವಿ. ಪ್ರತ್ಯಕ್ಷವಾಗಿ ಅಲ್ಲದೇ ಇದ್ದರೂ ಪರೋಕ್ಷವಾಗಿ ಸಮಾಜಕ್ಕೆ ಹಿತವೇ ಆಗ್ತಾ ಇರುತ್ತೆ. ಅದರಿಂದ ಆ ಥರದ್ದೊಂದು ಕೆಲಸ ಸಿಗಲಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ದಾವಣಗೆರೆಯಿಂದ ಮೇಘ ಅವರು ಕಳಿಸಿದ್ದಾರೆ. ಮೇಘ ಅವರ ಜನ್ಮ ದಿನಾಂಕ 5/2/1998. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೇಘ ಅವರ ಪ್ರಶ್ನೆ ಮದುವೆ ಬಗ್ಗೆ, ವಿವಾಹದ ಬಗ್ಗೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದ್ದೆ. ಲಗ್ನದಿಂದ ವಿವಾಹದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಸ್ವಚ್ಛೇ ಪೂರ್ಣಂ, ಸ್ವತ್ರಿಕೋಣೆ ತ್ರಿಪಾದಂ, ಸ್ವಕ್ಷೇತ್ರೇ ಅರ್ಧಂ ಅಂತ ವಿವರಿಸುವಾಗ ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳಿದೆ. ಹೀಗಾಗಿ ಶತ್ರು ಕ್ಷೇತ್ರದಲ್ಲಿ ಒಂದು ಗ್ರಹವಿದ್ದಾಗ ಸ್ವಲ್ಪ ಫಲ ಕೊಡುತ್ತೆ ಅಂತ. ಹಾಗಾಗಿ ಅದಕ್ಕೆ ಒಂದು ಶಾಂತಿ ಬೇಕಾಗುತ್ತೆ. ಗ್ರಹಶಾಂತಿಯಿಂದಾಗಿ ನಮಗೆ ಅನುಗ್ರಹ ಉಂಟಾಗುತ್ತೆ, ವಿಶೇಷ ಶಕ್ತಿಯನ್ನು ಕೊಡ್ತಾರೆ ಅವರು. ಶುಕ್ರ ಶಾಂತಿ ಬೇಕು ತಮಗೆ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರೋದು, ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ನಿಮಗೆ ಈಗ ಗುರುಬಲ ಇದೆ. ನನಗನ್ಸುತ್ತೆ ಬಹುಶಃ ಈ ವರ್ಷದಲ್ಲಿ ಈ ಹೊತ್ತಿನಿಂದ 1 ವರ್ಷ ಅಂತ ಇಟ್ಕೊಳ್ಳಿ, ಮುಂದಿನ ಮೇವರೆಗೆ ಅಷ್ಟರಲ್ಲಿ ನಿಮಗೆ ವಿವಾಹ ನಿಶ್ಚಯವಾಗಿ ಆಗುತ್ತೆ. ಶುಕ್ರ ಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ. ಶ್ರೀರಕ್ಷ ಅವರ ಪ್ರಶ್ನೆ ಆರೋಗ್ಯ ಮತ್ತು ವಿದ್ಯೆಗೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನದಲ್ಲಿ ಶನೈಶ್ಚರ ಇರೋದು ಸ್ವಲ್ಪ ತೊಂದರೆ ಇವರೇ. ಅದು ಆರೋಗ್ಯಕ್ಕೆ ಸ್ವಲ್ಪ ತೊಡಕನ್ನುಂಟು ಮಾಡೋ ಲಕ್ಷಣ. ಲಗ್ನದಲ್ಲಿ ಶನೈಶ್ಚರ ಅಥವಾ ರಾಹು ಈ ಥರದ್ದಿದ್ದ, ಕುಜ ಈ ಥರದ್ದಿದ್ದಾಗ ಸ್ವಲ್ಪ, ಆದರೆ ಲಗ್ನಾಧಿಪತಿ ನಿಮಗೆ ಕುಜ ಆತ
ಒಳ್ಳೆಯ ಕ್ಷೇತ್ರದಲ್ಲಿದ್ದಾನೆ, ಹೆಬ್ಬೇರು ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ಕಾಲ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರ ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ ನೋಡಿ. ಜನವರಿ ನಂತರದಲ್ಲಿ ಒಂದು ಸಂಧಿಶಾಂತಿ ಇದೆ, ಶುಕ್ರಾದಿತ್ಯ ಸಂಧಿಶಾಂತಿ, ತಪ್ಪದೇ ಅದನ್ನು ಮಾಡಿಸಿ ನಾಳೆ ಬರೋ ಜನವರಿ ನಂತರದಲ್ಲಿ. ಆಮೇಲೆ ಸ್ವಲ್ಪ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಗುರು ವ್ಯಯದಲ್ಲಿದ್ದಾನೆ, ಹೀಗಾಗಿ ಗ್ರಹಶಾಂತಿ ಮಾಡಿಸಿ ಗುರುವಿನ ಪ್ರಾರ್ಥನೆ ಮಾಡಬೇಕು. ಗುರು ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಸ್ವಲ್ಪ ಪ್ರಸಾದ ತಿನ್ನಿಸೋದು, ಒಂದು ಸ್ಪೂನು ಅರ್ಧ ಸ್ಪೂನು ಹೀಗೆ ಅದನ್ನು ಮಾಡ್ತಾ ಬನ್ನಿ. ಅದು ಗುರುವಿನ ಕೃಪೆ ಬೇಕು. ಗುರು ಸೇವೆ, ಗುರು ಸ್ಮರಣೆ ಇದು ತುಂಬ ಪ್ರತಿ ವಾರ ಮಾಡಿ, ಪ್ರತಿ ಗುರುವಾರ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಸುಧಾಕರ್ ಅವರು ಕಳಿಸಿದ್ದಾರೆ. ಸುಧಾಕರ್ ಅವರ ಜನ್ಮ ದಿನಾಂಕ 23/2/1976, ಹುಟ್ಟಿದ ಸಮಯ ರಾತ್ರಿ 8:04. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ, ಅದರ ಜೊತೆಗೆ ತಂದೆಯ ಆಸ್ತಿ ನನಗೆ ಸಿಗುತ್ತಾ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಧಾಕರ್ ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ಮತ್ತು ತಂದೆ ಆಸ್ತಿ ಸಿಗುತ್ತಾ ಅಂತಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ಪಂಚಮದಲ್ಲಿ ಶುಕ್ರನ ಜೊತೆಗಿದ್ದಾನೆ, ಭಾಗ್ಯಾಧಿಪತಿ ಜೊತೆಗೆ ಅನುಕೂಲ ಇದೆ. ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರು ಭುಕ್ತಿ ನಡೀತಾ ಇದೆ. ನೋಡಿ, ನಿಮಗೆ 2027 ಏಪ್ರಿಲ್ ನಂತರದಲ್ಲಿ ನೀವೇನು ಕೇಳಿದ್ರಲ್ಲ ಆಸ್ತಿ ವಿಚಾರವಾಗಿ, ಅದಕ್ಕೆ ಅವಕಾಶ ಇದೆ. ಈಗ ಪ್ರಸ್ತುತ ಆರೋಗ್ಯಕ್ಕೇನು ತೊಂದರೆ ಸೂಚಿಸ್ತಾ ಇಲ್ಲ, ಹೀಗಾಗಿ ಆತಂಕ ಬೇಡ. ನಿಮ್ಮ ಜಾತಕದಲ್ಲಿ ತಾವು ಕೇಳಿದ್ರಿ ಪಿತ್ರಾರ್ಜಿತ ಆಸ್ತಿ ಅದು ಸಾಧ್ಯತೆ ಇದೆಯಾ ಅಂತ, ಅದಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಆದರೆ 27 ಮಾರ್ಚ್ ನಂತರದಲ್ಲಿ ಏಪ್ರಿಲ್ ನಂತರದಲ್ಲಿ ಅವಕಾಶ ಉಂಟಾಗುತ್ತೆ. ನಿಮಗೆ ಬರಬೇಕಾಗಿದ್ದು ನೋಡಿ, ಬರಬೇಕಾಗಿರ್ತಕ್ಕಂಥದ್ದು ನಿಮಗೆ ಬರಬೇಕು ಅಂತಿದ್ದರೆ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆ ಕಾಲ ಬೇಕಾಗುತ್ತೆ, ಯಾವಾಗ ಬರಬಹುದು ಅಂತ. ಆ ಕಾಲ 27 ನಂತರದಲ್ಲಿ, 27 ಏಪ್ರಿಲ್ ನಂತರ. ಹೀಗೆ ತಾಳ್ಮೆಯಿಂದ ಇದ್ಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ದ್ವಾದಶ ರಾಶಿಯಲ್ಲಿ ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರನನ್ನು ಕಾಣ್ತಾ ಇದ್ವಿ. ಮಿಥುನ ರಾಶಿಯಲ್ಲಿ ಅಲ್ಲಿ ರವಿ ಗುರು ಜೊತೆಗೆ ದಿವಸ ಮಾಂದಿ ಉದಿಯಾಗಿದೆ. ಇನ್ನು ಬುಧಚಂದ್ರರು ಒಟ್ಟಾಗಿದ್ದಾರೆ ಕರ್ಕಟಕ ರಾಶಿಯಲ್ಲಿ, ಕುಜ ಕೇತುಗಳು ಒಟ್ಟಾಗಿದ್ದಾರೆ ಸಿಂಹ ರಾಶಿಯಲ್ಲಿ, ರಾಹು ಶನಿಗಳಿರ್ತಕ್ಕಂಥದ್ದು ಕುಂಭ ಮೀನಗಳಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧುಗಳ ಜೊತೆಗೆ, ಸ್ನೇಹಿತರ ಜೊತೆಗೆ ತುಂಬ ಪ್ರೀತಿ ಪಾತ್ರವಾಗಿರ್ತೀರ. ಅನ್ಯೋನ್ಯ ಒಡನಾಟ ಅಂತೀವಲ್ಲ ಹಾಗೆ, ಯಾವುದೊಂದು ಪ್ರಯಾಣ ವಿಹಾರ, ಅವ್ರ ಜೊತೆಗೆ ಜಗತ್ತನ್ನೇ ಮರೆತೆ ಅಂತಕ್ಕಂಥ ಸ್ನೇಹಿತರು ಸಿಕ್ಬಿಟ್ರೆ ಮುಗೀತ್ರಿ ಅಲ್ಲಿಗೆ. ಆ ಥರ ಈ ದಿವಸ ಮೊದಲೇ ಶನಿವಾರ ವೀಕೆಂಡ್ ಬೇರೆ, ಇನ್ನು ಮುಗೀತು, 2 ದಿವಸ ಮನೆ ಸೇರಲ್ಲ, ಆ ರೀತಿಯ ಒಂದು ಶುಭ ಇದೆ. ಹೀಗಾಗಿ ಸಂತೋಷವಾಗಿರ್ತೀರ, ಅದರಲ್ಲೇನು ಸಂಶಯ ಇಲ್ಲ. ಕೆಲಸ ಕಾರ್ಯಗಳಲ್ಲೂ ಅನುಕೂಲಕರವಾಗಿದೆ. ವೃತ್ತಿಯಲ್ಲೂ ಯಾವುದೇ ತೊಡಕುಗಳಿಲ್ಲ ಈ ದಿವಸ ಕೆಲಸಕ್ಕೆ ಹೋಗೋರಿಗೆ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಗಂಟಲು ಬಾಧೆ ಬರಬಹುದು, ಸ್ವಲ್ಪ ಹುಷಾರಾಗಿರಿ. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ವೃಷಭ ರಾಶಿಯವರಿಗೆ ನೋಡಿ, ಈ ದಿವಸ ಸ್ವಲ್ಪ ಕೋಪ ತಾಪ, ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಸಂಘರ್ಷ ಆಗಿಬಿಡುತ್ತೆ. ಏನೋ ಒಂದು ವಿಚಾರಗಳು ಕುಟುಂಬದವರ ಜೊತೆಗೆ ಜಗಳ ಕಲಹ ಬಂದುಬಿಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಉಳಿದ ಹಾಗೆ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತಿದ್ವಿ. ಸೇವಕರು ಸಹಾಯಕರು, ಮನೆ ಕ್ಲೀನ್ ಮಾಡಬೇಕಪ್ಪ ಶನಿವಾರ ಇನ್ನೇನು ಮತ್ತೊಂದು ಅಂದರೆ ತುಂಬ ಸಹಾಯಕ್ಕೆ ಬರ್ತಾರೆ, ಒಬ್ಬರಲ್ಲ ಇಬ್ಬರಲ್ಲ, ಹಾಗೆ ಯಾರೋ ಒಬ್ಬರು ಸಂದರ್ಭಕ್ಕೆ ಬಂದುಬಿಡ್ತಾರೆ. ಆ ರೀತಿಯ ಒಂದು ಅನುಕೂಲ ಇದೆ. ಇನ್ನು ಈ ದಿವಸ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಪ್ರಯಾಣದಲ್ಲಿ ಹುಷಾರಾಗಿರಿ. ಈ ದಿವಸ ಬೆಂಕಿ ವಿಚಾರದ್ದು ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ದಿವಸ ನೀವು ಸರಸ್ವತಿ ಪ್ರಾರ್ಥನೆ, ಶಾರದಮ್ಮನವ್ರನ್ನ ಒಂದು ಸಲ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಚಂದ್ರ ಬುಧ ಒಟ್ಟಾಗಿಬಿಟ್ರೆ ದ್ವಿತೀಯದಲ್ಲಿ ತುಂಬ ಸುಹೃನ್ ಮಾತುಗಳು, ಮಾತೆ ನಿಮಗೆ ಬಲ ಈ ದಿವಸ. ಕುಟುಂಬ ಸೌಖ್ಯ ಚೆನ್ನಾಗಿದೆ. ಸ್ತ್ರೀಯರಿಗಂತೂ ಬಹಳ ವಿಶೇಷವಾದ ಅನುಕೂಲಗಳು. ಪತ್ರಿಕಾ ರಂಗದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿದೆ. ಈ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಹಾಲು ಹೈನು ವ್ಯಾಪಾರಿಗೆ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಸ್ಟೇಷನರಿ ಇತ್ಯಾದಿಯಿಂದ ಹಿಡಿದು ತುಂಬ ಲಾಭದಾಯಕವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರ ವಾತಾವರಣ ಇದೆ ಈ ದಿವಸ. ಸ್ವಲ್ಪ ತಲೆನೋವು ಬರಬಹುದು ರೀ, ಹೀಗಾಗಿ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ತುಂಬ ಚೇತರಿಕೆ ಚೆನ್ನಾಗಿದೆ. ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಅನುಕೂಲಕರವಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಸ್ವಲ್ಪ ಅಲೆದಾಟ ಇದೆ ಈ ದಿವಸ, ಹೀಗಾಗಿ ಶನೈಶ್ಚರ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ.
ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ, ವಿಶೇಷವಾದ ಲಾಭಗಳು ಬರುತ್ತೆ ಈ ದಿವಸ. 2-3 ಬಗೆಗಳಲ್ಲಿ ಲಾಭವನ್ನು ಕಾಣ್ತೀರಾ. ಕೆಲಸ ಕಾರ್ಯಗಳದ್ದು ಅನುಕೂಲಕರವಾಗಿದೆ. ಇಷ್ಟ ವಸ್ತುವನ್ನು ಖರೀದಿಸೋದು, ಶಾಪಿಂಗ್, ಈ ದಿವಸ ಸಂಪೂರ್ಣ ಅದಕ್ಕೆ ವ್ಯಯ ಆಗಿಬಿಡುತ್ತೆ. ಅಲದಾಟ, ಯಾರೋ ಜೊತೆಗೆ ಸಿಕ್ಬಿಟ್ರು ಫ್ರೆಂಡ್ಸ್ ಬೇರೆ, ಮುಗಿದೋಯ್ತು. ಆ ರೀತಿಯಲ್ಲಿದೆ ಈ ದಿವಸ. ಚೆನ್ನಾಗಿದೆ ಅಂತೂ. ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು ಬರ್ತಾ ಇದೆ. ಯಾವುದೋ ಒಂದು ಕೆಲಸದ ನಿಮಿತ್ತ ನೀವು ಹೊರಗೆ ಹೋಗಿದ್ದರೆ ಅದಕ್ಕೆ ವಿರೋಧ ಅಥವಾ ವಿಘ್ನ ಬರೋ ಸಾಧ್ಯತೆ ಇದೆ. ಹುಷಾರು. ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿಯಿಂದ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಬಹಳ ವಿಶೇಷವಾಗಿದೆ. ಸ್ತ್ರೀಯರಿಗಂತೂ ಅಧಿಕಾರದ ಬಲ ಈ ದಿವಸ. ಮನೆಯಲ್ಲೇ ಕೂತು ಎಲ್ಲ ಹ್ಯಾಂಡಲ್ ಮಾಡ್ತಕ್ಕಂಥ ಶಕ್ತಿ, ಕೆಪಾಸಿಟಿ ನಿಮಗಿದೆ. ಇನ್ನು ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ. ಬಂಧುಗಳಲ್ಲಿ ಅನ್ಯೋನ್ಯತೆ ಇದೆ. ತಾಯಿಯ ಮತ್ತು ನಿಮ್ಮ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ. ಸಂಗಾತಿಯ ಸಹಕಾರ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ. ಈ ದಿವಸ ಧರ್ಮ ಕಾರ್ಯಗಳು, ಯಾವುದೋ ಒಂದು ದೇವಸ್ಥಾನ, ಪೂಜೆ ಪುನಸ್ಕಾರ, ಶನೈಶ್ಚರ ಮಂದಿರಕ್ಕೆ ಹೋಗಿ ಬಂದೆ, ಅದೇ ಒಂದು ನೆಮ್ಮದಿ ಕೊಡುತ್ತೆ. ಯಾರಿಗೋ ಬಡಬಗರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಒಳ್ಳೆಯ ಸದ್ಭಾವನೆ, ಸತ್ಕಾರ್ಯಗಳಲ್ಲಿ ತೊಡಗೋದು, ಇದೆಲ್ಲ ಇದೆ ಇವರೇ. ಸ್ನೇಹಿತರಿಂದ ಸಹಕಾರ, ಸ್ನೇಹಿತರ ಜೊತೆಗೆ ಒಳ್ಳೆಯ ಕಾರ್ಯ ಮಾಡಿದ್ನಪ್ಪ ಅವನ ಜೊತೆಗೆ ಸೇರಿಕೊಂಡು ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಇದು ಒಂದು ವಸ್ತು ನಷ್ಟ ಕಳ್ಕೊಂಡ್ಬಿಡೋ ಸಾಧ್ಯತೆ ಇರ್ತದೆ. ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸಂಗಾತಿಯಲ್ಲಿ ಸ್ವಲ್ಪ ವಿರೋಧಗಳು, ಭಿನ್ನಾಭಿಪ್ರಾಯಗಳು ಇದೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ. ಇನ್ನು ಈ ದಿವಸ ನಿಮ್ಮ ಮಕ್ಕಳಿಂದ ಸಹಕಾರ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಪ್ರಯಾಣದಲ್ಲೂ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ, ಅದರಲ್ಲೂ ಈ ಫುಡ್ ರಿಲೇಟೆಡ್ ವ್ಯಾಪಾರ ಆಗಬಹುದು, ಸ್ಟೇಷನರಿ ವ್ಯಾಪಾರ ಆಗಬಹುದು, ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ಕೂಡ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಇವುಗಳಲ್ಲಿ ಚೆನ್ನಾಗಿದೆ ವ್ಯಾಪಾರ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ದೇಹಕ್ಕೆ ಪೆಟ್ಟಾಗಬಹುದು. ಹುಷಾರು. ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಬುದ್ಧಿ ಮಂದವಾಗುವ ಲಕ್ಷಣ ಇದೆ. ಸ್ವಲ್ಪ ಗೊಂದಲದ ನಿರ್ಣಯಗಳು ಅಂತೀವಲ್ಲ, ಆ ರೀತಿಯಲ್ಲಿ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಈ ದಿವಸ ನಿಮಗೆ ಮಕ್ಕಳಿಂದ ತುಂಬ ಸಹಾಯ ಚೆನ್ನಾಗಿದೆ. ತಾಯಿಯ ಮಕ್ಕಳ ಬಾಂಧವ್ಯ ಚೆನ್ನಾಗಿರ್ತದೆ. ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರ್ತದೆ ಈ ದಿವಸ. ಹೆಚ್ಚಿನ ಪಾಲು ತುಂಬ ಚೆನ್ನಾಗೇ ಇದೆ. ಇದು ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ. ಹುಷಾರು. ಸ್ನೇಹಿತರ ಜೊತೆಗೆ ಎಲ್ಲೋ ಪ್ರಯಾಣ ಇತ್ಯಾದಿ ಹೋದಾಗ ಸಮಸ್ಯೆ ಆಗಬಹುದು. ಹುಷಾರು. ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ನಿಶ್ಚಲಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಶನಿ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ಕೂಡ ನೋಡಿದ್ವಿ. ಹಾಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.